ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ತಮ್ನೈಲ್ನಲ್ಲಿ ಕಂಡಂತೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಚೌಕಿ ಎಂಬ ಪ್ರದೇಶದಲ್ಲಿ ಡ್ರ್ಯಾಕುಲೆ ಅಥವಾ ಕುಲೆ ಎಂದು ಸಾಧಾರಣವಾಗಿ ನಮ್ಮ ಮಂಗಳೂರಿನಲ್ಲಿ ಹೇಳುವಂತಹ ಪ್ರೇತ ಅಥವಾ ಭೂತವನ್ನು ಕಂಡಿದ್ದಾರೆ. ಒಂದು ಹುಡುಗನಿಗೆ ಈ ರೀತಿಯಲ್ಲಿ ಅವನ ಶರೀರಕ್ಕೆ ಗಾಯವನ್ನುಂಟು ಮಾಡಿಸಿದೆ ಎಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡಿದ್ದೇವೆ. ಆ ಡ್ರ್ಯಾಕುಲೆಯ ಶಬ್ದ ಇದಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆ ಆಕ್ರಮಣಕ್ಕೆ ಒಳಗೊಂಡಂತಹ ಆ ವ್ಯಕ್ತಿಗಳು ವಿಡಿಯೋವನ್ನು ಮಾಡಿದ ಸಂದರ್ಭದಲ್ಲಿ ಆ ವಿಡಿಯೋ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾರಾಡುತ್ತಿದೆ. ಆ ಶಬ್ದವನ್ನೊಮ್ಮೆ ನಾವು ಕೇಳಿ ನೋಡೋಣ. ಸಹೋದರರೇ, ನೀವೆಲ್ಲರೂ ಈಗ ಕೇಳಿದಂತಹ ಆ ಅಳುವ ಶಬ್ದವು ಯಾವುದೋ ಸಿಕ್ಕಿದಂತಹ ಒಂದು ಕುಲೆಯ ಶಬ್ದವಾಗಿತ್ತು. ಈ ಕಾಣುವುದಾಗಿದೆ ಆ ಕುಲೆ ಎಂದು ಆ ವಿಡಿಯೋವನ್ನು ಮಾಡಿದಂತಹ ಆಕ್ರಮಣಕ್ಕೀಡಾದಂತಹ ಆ ವ್ಯಕ್ತಿಗಳು ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಹೇಳಿದ್ದಾರೆ. ಅವರೀಗ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಕೆಲವು ವಾರಗಳ ಮುಂಚೆಯಾಗಿತ್ತು ಕಾಸರಗೋಡಿನ ಚೌಕಿ ಎಂಬ ಪ್ರದೇಶದಲ್ಲಿ ರಾತ್ರಿ 12 ಗಂಟೆಯ ನಂತರ ಖಾಲಿಯಾದಂತಹ ನಿರ್ಜನ ಪ್ರದೇಶದಲ್ಲಿ, ಕಾಡು ಪ್ರದೇಶದಲ್ಲಿ ಹೋದಂತಹ ಆ ಇಬ್ಬರು ಯುವಕರು ಮಾಡಿದಂತಹ ವಿಡಿಯೋಗಳಲ್ಲಿ ನಮಗೆ ಕಾಣಬಹುದು. ಈ ಕಾಣುತ್ತಿರುವುದಾಗಿದೆ ಆ ಕುಲೆಯ ದೃಶ್ಯ ಎಂಬುದು. ಅವರು ಸ್ಕೂಟರ್ ಗಾಡಿಯಲ್ಲಾಗಿತ್ತು ಹೋದದ್ದು. ನಮಗೆ ಈ ದೃಶ್ಯಗಳಲ್ಲಿ ಗೂಗಲ್ಗಳೆಲ್ಲ ನಮಗೆ ಸರ್ಚ್ ಮಾಡಿದರೆ ಇದರ ವಿಶದೀಕರಣವು ಲಭಿಸಬಹುದಾಗಿದೆ. ಇನ್ನು ಪ್ರೀತಿಯ ಸಹೋದರರೇ, ನಾವಿನ್ನು ಚರ್ಚೆ ಮಾಡುವ ವಿಷಯವೇನೆಂದರೆ, ಈ ಕುಲೆ ಎಂದು ಹೇಳಿದರೆ ಅಥವಾ ಭೂತ ಪ್ರೇತ ಎಂದು ಹೇಳಿದರೆ ಇದು ನಿಜವಾದ ವಸ್ತುವೇ, ನಿಜವಾದ ಸಂಗತಿಯೇ, ಇರುವುದೇ ಆಗಿದೆಯೇ ಅಥವಾ ಒಂದು ಸಾಂಕಲ್ಪಿಕವಾದಂತಹ ಸಂಗತಿಯಾಗಿದೆಯೇ ಎಂದು ಹಲವಾರು ರೀತಿಯ ಚರ್ಚೆಗಳು ಇನ್ನು ನಮ್ಮ ಸಮಾಜದಲ್ಲಿ ನಡೆಯುತ್ತಲಿದೆ. ಅದು ಕೆಲವೊಂದು ಧರ್ಮಾಧಾರಿತವಾದಂತಹ ವಿಷಯವಾಗಿದೆ. ಕೆಲವು ಧರ್ಮಗಳಲ್ಲಿ ಇದೆ ಎಂದು ಹೇಳಿದರೆ, ಕೆಲವು ಧರ್ಮಗಳಲ್ಲಿ ಅದು ಸಾಂಕಲ್ಪಿಕವಾದಂತಹ ಒಂದು ವಸ್ತುವಾಗಿದೆ. ಅಂತಹ ಘಟನೆಯೇ ಅಥವಾ ಅಂತಹ ವಸ್ತುವೇ ಈ ಲೋಕದಲ್ಲಿಲ್ಲ ಎಂದು ಕೆಲವು ಧರ್ಮಗಳು ಹೇಳುವುದಾಗಿ ನಾವು ಕೇಳಿದ್ದೇವೆ. ಇನ್ನು ನಾವು ನೋಡುವುದಾದರೆ ಶಾಸ್ತ್ರವು ಹೇಳುವುದು ಅಂತಹ ಸಂಗತಿ ಇಲ್ಲ ಎಂದೇ ಆಗಿದೆ. ಧರ್ಮಗಳಲ್ಲಿ ಕೆಲವು ಧರ್ಮಗಳು ಇದೆ ಎಂದು ಇಲ್ಲ ಎಂದು ಹೇಳುವಾಗ, ಶಾಸ್ತ್ರವು ಗಟ್ಟಿಯಾಗಿ ಒತ್ತಿ ಹೇಳುವುದೇನೆಂದರೆ ಈ ಡ್ರ್ಯಾಕುಲೆಗಳು ಇಲ್ಲ, ಅದು ಸಾಂಕಲ್ಪಿಕವಾಗಿದೆ, ಮನುಷ್ಯನ ಸಾಂಕಲ್ಪಿಕವಾದಂತಹ ಚಿಂತೆಗಳಾಗಿದೆ ಎಂದು ಸೈನ್ಸ್ ಇಂದು ಹೇಳುತ್ತಿದೆ. ಇನ್ನು ನಿಜಾಂಶ ಏನೆಂದು ಹೇಳಿದರೆ, ಪ್ರೀತಿಯ ಸಹೋದರರೇ, ಇಂತಹ ಡ್ರ್ಯಾಕುಲೆಗಳು ಹೇಗೆ ಉಂಟಾಗುತ್ತದೆ ಎಂದು ಹೇಳಿದರೆ, ಕೆಲವೊಂದು ವ್ಯಕ್ತಿಗಳು ಮರಣ ಹೊಂದಿದಾಗ, ಒಂದು ಧರ್ಮದ ಅಭಿಪ್ರಾಯವಾಗಿದೆ ನಾನು ಮೊದಲು ಹೇಳುವುದು. ಆ ಧರ್ಮದ ಅಭಿಪ್ರಾಯದಲ್ಲಿ ಕೆಲವು ವ್ಯಕ್ತಿಗಳು ಮರಣ ಹೊಂದಿದ ಸಂದರ್ಭದಲ್ಲಿ ಆ ಆತ್ಮಕ್ಕೆ ಶಾಂತಿಯು ಲಭಿಸದಿದ್ದರೆ, ಬಹಳ ಉಪದ್ರವವಾದ ರೀತಿಯಲ್ಲಿ ಆ ಆತ್ಮವು ಮರಣ ಹೊಂದಿ ಹೋಗಿದ್ದರೆ, ಒಂದು ಮನುಷ್ಯನು ಮರಣ ಹೊಂದಿದ್ದರೆ, ಅನ್ಯಾಯವಾಗಿ ಮರಣ ಹೊಂದಿದ್ದರೆ, ಆ ವ್ಯಕ್ತಿಯು ಮರಣಾನಂತರ ಅವನ ಆತ್ಮವು ಯಮಲೋಕಕ್ಕೆ ಹೋಗದೆ ನೇರವಾಗಿ ಭೂಮಿಯಲ್ಲೇ ಇದ್ದುಕೊಂಡು ಅವನಿಗೆ ಅನ್ಯಾಯವಾದ ಅದರ ಎದುರಾಗಿ ಬಹಳ ಅಧಿಕ ರೀತಿಯಲ್ಲಿ ಉಪದ್ರವಗಳನ್ನು ತಿರುಗಿ ನೀಡುತ್ತದೆ. ಅದು ಅನ್ಯಾಯವನ್ನು ಮಾಡಿದಂತಹ ವ್ಯಕ್ತಿಗೆ ಮಾತ್ರವಲ್ಲ, ಕೆಲವು ರೀತಿಯಲ್ಲಿ ಹೀಗೆ ಹಲವಾರು ರೀತಿಯ ಭೂತಗಳ ಕಥೆಗಳು ನಾವು ಕೇಳಿದ್ದೇವೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೇವೆ. ಅದರಲ್ಲಿ ಒಂದಾಗಿದೆ ಇದು. ಹೀಗೆ ಹಲವಾರು ರೀತಿಯಲ್ಲಿ ರಾತ್ರಿ ಅಡ್ಡ ಹಾಕಿ ಬೈಕ್ಗಳು, ಕಾರ್ಗಳು ಹೋಗುವಾಗ ಅವರನ್ನು ಕೊಲ್ಲುವುದು ಅಥವಾ ಅವರಿಗೆ ಹಿಂಸೆಯನ್ನು ಮಾಡುವುದು, ಇಂತಹ ಹಲವಾರು ಕಾರ್ಯಗಳನ್ನು ಮಾಡುತ್ತದೆ ಎಂದು ಕೆಲವೊಂದು ಧರ್ಮಗಳ ವಿಶ್ವಾಸವಾಗಿದೆ. ಇನ್ನು ಕೆಲವು ಧರ್ಮದ ವಿಶ್ವಾಸವೇನೆಂದರೆ, ಈ ಡ್ರ್ಯಾಕುಲೆಗಳು ಇಲ್ಲ, ಭೂತಗಳು ಇಲ್ಲ ಎಂದಾಗಿದೆ. ಅದು ಇಸ್ಲಾಂ ಧರ್ಮದಲ್ಲಿ ಹೇಳುವುದಾದರೆ ಶೈತಾನ್ ಎಂದು ಹೇಳುತ್ತಾರೆ. ಆ ಶೈತಾನ್ ಎಂಬ ಆ ಒಂದು ಸಂಗತಿಯು ಅದು ಇಂತಹ ಹಲವಾರು ವೇಷಗಳಲ್ಲಿ ಬಂದು ಮನುಷ್ಯರಿಗೆ ಅಥವಾ ಮತ್ತಿತರರಿಗೆ ಉಪದ್ರವಗಳನ್ನು ನೀಡುತ್ತದೆ ಎಂದು ಇಸ್ಲಾಂ ಧರ್ಮವು ಹೇಳುತ್ತದೆ ಎಂದು ನಾವು ಕೇಳಿದ್ದೇವೆ.
ಹಾಗೆ ಪ್ರೀತಿಯ ಸಹೋದರರೇ, ನಾವು ಬಹಳ ವ್ಯಕ್ತವಾಗಿ ಚಿಂತಿಸಿ ನೋಡುವುದರೆ ಇದೆಯೇ ಇಲ್ಲವೇ ಎಂಬುದು ಬಿಟ್ಟು, ಇಲ್ಲ ಎಂದು ನಂಬಿ ನಾವು ಒಮ್ಮೆ ರಾತ್ರಿ 12 ಗಂಟೆಯ ನಂತರ ನಿರ್ಜನ ಪ್ರದೇಶದಲ್ಲಿ ಒಬ್ಬಂಟಿಯಾಗಿ ಅಥವಾ ಇಬ್ಬರು ನಾವು ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಬಂದು ಬಿಟ್ಟರೆ, ಆದ್ದರಿಂದ ನಾವು ರಾತ್ರಿ ಯಾತ್ರೆಯನ್ನು ಬಹಳ ಅಧಿಕ ರೀತಿಯಲ್ಲಿ ಅದನ್ನು ಕಡಿಮೆ ಮಾಡಲು ನೋಡಬೇಕು. ಇಲ್ಲ ಎಂದು ನಮಗೆ ಎಷ್ಟು ವಿಶ್ವಾಸವಿದ್ದರೂ ಕೂಡ ಇದೆ ಎಂಬುದು ಅದು ಬಂದು ಬಿಟ್ಟರೆ ಎಂಬ ಚಿಂತೆಯಲ್ಲಿ ನಾವು ಅದನ್ನು ನಮಗೆ ಆಗುವಷ್ಟು ಆ ರಾತ್ರಿ ಯಾತ್ರೆಯನ್ನು ಸಂಚಾರವನ್ನು ನಿಲ್ಲಿಸುವುದು ಅಥವಾ ಕಡಿಮೆ ಮಾಡುವುದೇ ನಮಗೆ ಬೆಸ್ಟ್ ಎಂದು ನಾನು ಹೇಳಲು ಇಚ್ಛೆಪಡುತ್ತೇನೆ. ಪ್ರೀತಿಯ ಸಹೋದರರೇ, ನಾವು ಒಬ್ಬರು ಅಥವಾ ಇಬ್ಬರು ಹೋಗುವುದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಇನ್ನು ಒಂದು ಜನ ರಾತ್ರಿ ಟೂರ್ ಹೋಗುವುದು ದೊಡ್ಡ ದೊಡ್ಡ ಬಸ್ಗಳಲ್ಲಿ ಅದಕ್ಕೇನೂ ಅಡ್ಡಿಯಾಗಲ್ಲ ಎಂದು ನನಗೆ ಅನಿಸುತ್ತಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ರಾತ್ರಿ ಸಂಚಾರವನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲು ಬೇಕಾಗಿ ಶ್ರಮಿಸಬೇಕಿದೆ. ಇಂತಹ ವಾರ್ತೆಗಳು ನಾವು ಮೊದಲೇನೂ ಅಲ್ಲ ಕಾಣುವುದು. ಗೂಗಲ್ಗಳಲ್ಲಿ ಸರ್ಚ್ ಮಾಡಿ ನೋಡಿದರೆ ಅದೆಷ್ಟೋ ಕಥೆಗಳು, ಅದೆಷ್ಟೋ ಘಟನೆಗಳು ನಮಗೆ ಸಾಲು ಸಾಲಾಗಿ ಕಾಣಬಹುದು. ಗೂಗಲ್ಗಳಲ್ಲೂ ಯೂಟ್ಯೂಬ್ಗಳಲ್ಲೂ ಇಂತಹ ಘಟನೆಗಳನ್ನು, ಹಿಂಸೆ ಮಾಡಿದಂತಹ ಅಥವಾ ಕೊಲೆ ಮಾಡಿದಂತಹ ಘಟನೆಗಳು ನಾವು ನೋಡಬಹುದು. ಯೂಟ್ಯೂಬ್ಗಳಲ್ಲಿ 6 ಎಂಬ ಒಂದು ಚಲನಚಿತ್ರವೇ ನಮಗೆ ಕಾಣಬಹುದು. ಅದರಲ್ಲಿ ಮೊತ್ತವಾಗಿ ಹೇಳುವುದು ಇದರ ಕುರಿತೆ. 6-7 ಮಂದಿ ಜೊತೆಗಾರರು, ಸ್ನೇಹಿತರು ನೇರವಾಗಿ ಒಂದು ಗುಡ್ಡ ಅಥವಾ ಬೆಟ್ಟಕ್ಕೆ ಟ್ರಿಪ್ಗೆ ಬೇಕಾಗಿ ಹೋದಾಗ, ಕ್ಲೈಂಬಿಂಗ್ಗೆ ಬೇಕಾಗಿ ಹೋಗುವಾಗ ಅವರಿಗೆ ಒಂದು ಕುಲೆಯು, ಅಲ್ಲಿ ಇದ್ದಂತಹ ಒಂದು ಕುಲೆಯು ಅವರನ್ನು ಅಡ್ಡ ಹಾಕಿ ಅವರನ್ನು ಕೊಂದು ಹಾಕಿತು ಎಂಬ ಒಂದು ಘಟನೆಯು ಅದು ಚಲನಚಿತ್ರವಾಗಿ ಅದು ನಡೆದಂತಹ ಘಟನೆಯಾಗಿರಬಹುದು, ಆಗಿದೆ ಎಂದು ನಮಗೆ ಹೇಳುವುದನ್ನು ಕೇಳಿದ್ದೇವೆ. ಹಾಗೆ ಆ 6-7 ಜನರನ್ನು ಕೂಡ ಅದು ಕೊಂದು ಹಾಕಿದೆ. ಅದರಲ್ಲಿ ಬಾಕಿಯಾದಂತಹ ಒಂದು ವ್ಯಕ್ತಿಯು ಜ್ವರ ಬಂದು ಅವನು ನೇರವಾಗಿ ಮರಳಿ ಮತ್ತೆ ಹೋಗಿ ನೋಡುವಾಗ ಅವರು ತಿರುಗಿ ಬರುವುದನ್ನು ಕಾಣುವುದಿಲ್ಲ. ಹೀಗೆ ಸಂಶಯದಿಂದ ಪೊಲೀಸ್ ಕೇಸನ್ನು ನೀಡಿದಾಗ ಪೊಲೀಸರು ಅನ್ವೇಷಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಕ್ಯಾಮರಾಗಳನ್ನು ಕೊಂಡು ಹೋಗಿದ್ದರಿಂದ ಆ ಕ್ಯಾಮರಾ ಚಿಪ್ನ ಮೂಲಕ ಅಡಗಿದಂತಹ ದೃಶ್ಯಗಳನ್ನು ನೋಡಿದಾಗ ಅವರಿಗೆ ವ್ಯಕ್ತವಾಯಿತು, ಇದು ಒಂದು ಡ್ರ್ಯಾಕುಲೆಯ ಅಟ್ಯಾಕ್ ಆಗಿದೆ, ಅವರು ಮಾಡಿದಂತಹ ಆ ಡ್ರ್ಯಾಕುಲೆ ಮಾಡಿದಂತಹ ಹಿಂಸೆಯಾಗಿದೆ, ಇದೆಲ್ಲ ಅವರನ್ನು ಕೊಂದು ಹಾಕಿದ್ದಾರೆ ಎಂದು ಪೊಲೀಸ್ ಅನಧಿಕೃತರು ಕಂಡುಹಿಡಿದಿದ್ದಾರೆ ಎಂದು ನಮಗೆ ಆ ವಿಡಿಯೋಗಳ ಮೂಲಕ ವ್ಯಕ್ತವಾಗಬಹುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಇದೇ ಎಂದು ಇಲ್ಲ ಎಂದು ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಆದಷ್ಟು ಯಾತ್ರೆಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಅಕಸ್ಮಾತ್ ಇನ್ನೇನು ಉಂಟಾಗಿ ಹೋದರೆ, ನಾವು ಹೋಗುವಾಗ ಬಂದರೆ ನಮ್ಮ ಜೀವವು ಹೋಗಲು